ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 384 ಪಾಯಿಂಟ್ಸ್ ಗೈನ್ ಆಗಿ 57,315 ಕ್ಲೋಸ್ ಆಗಿದೆ. ನಿಫ್ಟಿ 117 ಪಾಯಿಂಟ್ಸ್ ಗೈನ್ ಆಗಿ 17,072 ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 161 ಪಾಯಿಂಟ್ಸ್ ಗೈನ್ ಆಗಿ 35,191 ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪು 0.8% ಗೈನ್ ಆದರೆ ಸ್ಮಾಲ್ ಕ್ಯಾಪು 0.82% ಗೈನ್ ಆಗಿದೆ. ರೀಸೆಂಟ್ ಡೇಸ್ನಲ್ಲಿ ಮಾರ್ಕೆಟ್ನಲ್ಲಿ ಸಿವಿಯರ್ ಸೆಲ್ ಆಫ್ ಆದಮೇಲೆ ಕಂಟಿನ್ಯೂಸ್ ಆಗಿ 3 ಡೇಸ್ನಿಂದ ನಮಗೆ ಮಾರ್ಕೆಟ್ ಬೆಳೀತಾನೆ ಇದೆ. ಆ್ಯಂಡ್ ಲಾಸ್ಟ್ 3 ಟ್ರೇಡಿಂಗ್ ಸೆಷನಲ್ಲೂ ಬಂದಿರೋ ರ್ಯಾಲೀಸು ಮೆಜಾರಿಟಿ ಆಫ್ ಪಾರ್ಟ್ ಮೀನ್ಸ್ ಇಂಟ್ರಾಡೇಯಲ್ಲೇ ನಾವು ಆ ಗೇನ್ಸ್ ಬಗ್ಗೆ ಮಾತಾಡ್ಕೊತಾನೆ ಇದ್ದೀವಿ. ಅದರಲ್ಲಿ ಮೆಜಾರಿಟಿ ಆಫ್ ಪಾರ್ಟು ಗ್ಯಾಪ್ ಅಪ್ಪಲ್ಲೇ ಕಾಣಿಸ್ತಾ ಇದೆ. ಬಟ್ ಲಾಸ್ಟ್ 2 ಟ್ರೇಡಿಂಗ್ ಸೆಷನಲ್ಲಿ ಮಾರ್ಕೆಟ್ ಸ್ವಲ್ಪ ವೊಲಟಿಲಿಟಿಯಲ್ಲಿ ಇದ್ದರೂ ಇವತ್ತನ್ನು ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಕಡಿಮೆ ಇತ್ತು. 17,030 to 17,050 ಮಾರ್ಕ್ ಹತ್ರ ಸ್ಟೆಬಲೈಸ್ ಆದಮೇಲೆ ಮಾರ್ಕೆಟಲ್ಲಿ ನಿಫ್ಟಿ ಮಾರ್ಕೆಟು 50 to 60 ಪಾಯಿಂಟ್ಸ್ ಆ ರೇಂಜ್ನಲ್ಲಿ ರ್ಯಾಲಿ ಆಗೋದು, ಫಾಲ್ ಆಗೋದು, ಅಗೇನ್ ರ್ಯಾಲಿ ಆಗೋದು, ಅಲ್ಲಿಂದ ಫಾಲ್, ಹೆಚ್ಚು ಕಡಿಮೆ ಒಂದು ರೇಂಜ್ ಬೌಂಡಲ್ಲೇ ನಿಫ್ಟಿ ಮೇಂಟೈನ್ ಮಾಡಿದೆ. ಈವನ್ ಕರೆಕ್ಷನಲ್ಲೂ ಮಾರ್ಕೆಟ್ 17,000 ಬಿಲೋ ಫಾಲ್ ಆಗ್ದಿರಾ ಅಬೋವೇ ಸಸ್ಟೈನ್ ಆಗ್ತಾ ಇರೋದನ್ನು ನಾವು ಪಾಸಿಟಿವ್ ಆಗಿ ನೋಡ್ಬೋದು. ಆ್ಯಂಡ್ ಈವನ್ ಇವತ್ತು ಮಾರ್ಕೆಟ್ 17,050 ಮಾರ್ಕ್ ಕ್ರಾಸ್ ಮಾಡಿದ ತಕ್ಷಣವೇ ಅಲ್ಲಿಂದನೂ ಫರ್ದರ್ ಆಗಿ ಟಾಪ್ ಸೈಡ್ ಇರೋದಕ್ಕೆ ಪಾಸಿಬಿಲಿಟಿ ಇರೋದ್ರಿಂದ ಅಲ್ಲಿಂದ ಸ್ವಲ್ಪವರೆಗೂ ರ್ಯಾಲಿ ಅಂತೂ ಕಾಣಿಸಿದೆ. ಬಟ್ ಸಿಗ್ನಿಫಿಕೆಂಟ್ ಆಗಿ ರ್ಯಾಲಿ ಅಂತೂ ಕಾಣಿಸಲಿಲ್ಲ. 17,050 ಅಬೋವ್ ಮಾರ್ಕ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ 17,200 ಹತ್ರ ಆಪ್ಷನ್ ಚೈನಲ್ಲಿ ಸ್ವಲ್ಪ ಹೆವಿ ರೈಟಿಂಗ್ ಕಾಣಿಸ್ತಾ ಇದ್ರಿಂದ ರೀಸೆಂಟ್ ಡೇಸ್ನಲ್ಲಿ 17,100, 120 ಈ ಮಾರ್ಕ್ ಹತ್ತಿರದಿಂದ ಇವತ್ತು ನಮಗೆ ರಿಜೆಕ್ಷನ್ ಆದರೆ ಕಾಣಿಸಿದೆ. ಅಂಡ್ ಫರ್ದರ್ ಆಗಿನೂ ದೊಡ್ಡದಾಗಿ 17,050 ಮಾರ್ಕ್ ಮೇಲೆ ಮಾರ್ಕೆಟ್ ಸಸ್ಟೈನ್ ಆಗ್ತಿದ್ರೆ ನಾವು ಮಾರ್ಕೆಟ್ನ ಪಾಸಿಟಿವ್ ಆಗಿ ನೋಡ್ಬೋದು. 17,050 ಅಂದರೆ ಡೌನ್ ಸೈಡ್ ಫಾಲ್ ಆಗ್ತಾ ಇದ್ರೆ ಲಾಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಆಗಿ 16,940 ನಾವು ಗಮನಿಸಬಹುದು. ಇಮಿಡಿಯೇಟ್ ಆಗಿ 17,050 ಇಫ್ ಅದನ್ನು ಬ್ರೇಕ್ ಮಾಡ್ತಿದ್ರೆ ಡೌನ್ ಸೈಡ್ ಫಾಲ್ ಆಗ್ತಿದ್ರೆ ಲಾಸ್ಟ್ ಲೈನ್ ಸಪೋರ್ಟ್ ಆಗಿ ನಾವು ಬುಲ್ಸಲ್ಲಿ ಇನ್ನೂ ಸ್ಟ್ರೆಂತ್ ಇದೆ ಅಂತ ಆ ಲೆವೆಲ್ನ ಡಿಫೆಂಡ್ ಮಾಡೋವರೆಗೂ ನಾನು ಗಮನಿಸ್ತಾ ಇರೋ ಲಾಸ್ಟ್ ಲೆವೆಲ್ ಇಲ್ಲಿಂದ ಹತ್ತಿರಕ್ಕೆ ಹೇಳ್ತಾ ಇದ್ದೀನಿ. ಬಿಕಾಸ್ ಒಂದು 300 to 400 ಪಾಯಿಂಟ್ ರೇಂಜಲ್ಲಿ ನಾವು ಮಾತಾಡ್ಕೊಂಡ್ರೆ ನಮಗೆ ಯಾವ ಥರ ಯೂಸನ್ನು ಇಲ್ದಿರೋದ್ರಿಂದ ಬರೋ ಮೂವ್ ತುಂಬ ವೈಲೆಂಟ್ ಆಗಿರುತ್ತಂತ ಹತ್ತಿರದಲ್ಲಿರೋ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ನಲ್ಲೇ ರೀಸೆಂಟ್ ಡೇಸ್ನಲ್ಲಿ ಟ್ರೇಡಿಂಗ್ ಆಕ್ಟಿವಿಟಿನ ಗಮನಿಸ್ತಾ ಇದ್ದೀನಿ. ಅದರಿಂದ ಇಮಿಡಿಯೇಟ್ ಆಗಿ 17,050 20 ಪಾಯಿಂಟ್ ರೇಂಜಲ್ಲಿ ಇರುತ್ತಂತ ಅಲ್ಲಿಂದ ನಾನು ನೋಡಿದ್ರೆ 16,940 ಆಸ್ ಆಫ್ ನಾವು ಮಾರ್ಕೆಟ್ ಒಂದು ಪ್ರೈಸ್ ಸ್ಟ್ರಕ್ಚರ್ನ ಪಾಸಿಟಿವ್ ಆಗೇ ಇದೆ. ಬಟ್ ಎಷ್ಟೋ ದಿವಸದಿಂದ ಮಾರ್ಕೆಟ್ ರ್ಯಾಲಿ ಆಗ್ತಿದೆ ಅಲ್ಲ, ಅದು ಒನ್ ಸೈಡ್ ಆಗಿ ಸ್ವಲ್ಪ ಡಿಪ್ ನಮಗೆ ಬರೋದಕ್ಕೆ ಸ್ಕೋಪ್ ಇರುತ್ತೆ. ಆ ಥರ ಡಿಪ್ ಆದಾಗ 16,940 ಲೆವೆಲ್ ರೆಸ್ಪೆಕ್ಟ್ ಮಾಡೋವರೆಗೂ ಮಾರ್ಕೆಟು ನಾನು ಫರ್ದರ್ ಆಗಿ ನಾನು ಬಿಲೀವ್ ಮಾಡ್ತೀನಿ. ಸ್ಪೆಷಲಿ ನಿನ್ನೆ ಆಕ್ಟಿವಿಟಿ ರಿಲೇಟೆಡ್ ಆಗಿ ನಾವು ಗಮನಿಸಿದ್ರೆ FIS ಇಂದ ನಮಗೆ ಸ್ವಲ್ಪ ಸೆಲ್ಲಿಂಗ್ ಆಕ್ಟಿವಿಟಿ ಕಮ್ಮಿ ಆಗಿದೆ. ಸೊ FIS ಸೆಲ್ಲಿಂಗ್ ಆಕ್ಟಿವಿಟಿ ಕಮ್ಮಿ ಮಾಡಿದ್ರೆ ಅಂತಲೂ ನಾವು ಅನ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ FIS ರಿಲೇಟೆಡ್ ಆಗಿ ಈಗ ಕ್ರಿಸ್ಮಸ್ ಹಾಲಿಡೇಸ್ ನಡೀತಾ ಇದೆ. ಈವನ್ ಫ್ರೈಡೇನು US ಮಾರ್ಕೆಟ್ ಹಾಲಿಡೇ ಇದೆ ಕ್ರಿಸ್ಮಸ್ ಕಾರಣವಾಗಿ. ಈವನ್ ನ್ಯೂ ಇಯರ್ ಆದ್ರೂ ಕ್ರಿಸ್ಮಸ್ ಆದ್ರೂ ಇವೆಲ್ಲ ಇರುತ್ತಲ್ವಾ, ಅದರಿಂದ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಅಷ್ಟೊಂದು ಆಕ್ಟಿವ್ ಪಾರ್ಟಿಸಿಪೇಷನು FIS ಹತ್ರದಿಂದ ನಮಗೆ ಕಾಣಿಸಲ್ಲ. ಪ್ರೀವಿಯಸ್ ಇಯರ್ಸಲ್ಲಿ ಕಾಣಿಸ್ತಿರೋ ಡೇಟಾ ನಮಗೆ ಹೇಳ್ತಾ ಇದೆ. ಇಲ್ಲಿಂದ ಬಂದಿರೋ ಶಾರ್ಟ್ ಕವರಿಂಗ್ ಕಾರಣವಾಗಿ ರ್ಯಾಲಿ ಬಂದಿದೆಯಾ, ಇಲ್ಲಾಂದರೆ ಒಂದು FIS ಸೆಲ್ಲಿಂಗ್ ಇಂಟೆನ್ಸಿಟಿ ಕಮ್ಮಿ ಆಗೋದ್ರಿಂದ ಅವ್ರು ಹಾಲಿಡೇಲಿ ಇರೋ ಕಾರಣವಾಗಿ ಮಾರ್ಕೆಟ್ ರ್ಯಾಲಿ ಆಗ್ತಾಯಿದೆ ಅನ್ನೋದು ಸ್ವಲ್ಪ ಸೈಡಿಗಿಟ್ರೆ, ಮಾರ್ಕೆಟ್ ರೆಸ್ಪೆಕ್ಟ್ ಮಾಡ್ತಿರೋ ಲೆವೆಲ್ನ ನಾವು ಸ್ವಲ್ಪ ಇಂಪಾರ್ಟೆನ್ಸ್ನು ಪ್ರೊವೈಡ್ ಮಾಡ್ತಾ ಆ ಲೆವೆಲ್ಸ್ ಬಿಲೋ ಬರೋವರೆಗೂ ನಾವು ಮಾರ್ಕೆಟ್ನ ಪಾಸಿಟಿವ್ ನೋಡೋದಕ್ಕೆ ಪ್ರಯತ್ನ ಮಾಡೋಣ. ಆ್ಯಂಡ್ ಇನ್ನೊಂದು, ಇವತ್ತು ನಿಮಗೆ ಬ್ಯಾಂಕಿಂಗ್ ಸೆಕ್ಟರ್ ರಿಲೇಟೆಡ್ ಆಗಿ ಒಂದು PDF ಅಂತೂ ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನೀವೇನಾದರೂ ಫ್ರೀ ಟೈಮ್ ಇದ್ದರೆ ಬ್ಯಾಂಕಿಂಗ್ ಸೆಕ್ಟರ್ ರಿಲೇಟೆಡ್ ಇರೋ PDFನ 3 PM ಅರೌಂಡ್ ನಾವು ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. ಆ ಡೇಟಾನ ಒಂದ್ಸಲಿ ಗಮನಿಸೋಕೆ ಪ್ರಯತ್ನ ಮಾಡಿ. ಆ್ಯಂಡ್ ಈ ಫೈನಾನ್ಷಿಯಲ್ ಇಯರ್ ಆದರೆ ನೆಕ್ಸ್ಟ್ 2022 ಮಾರ್ಚ್ ಎಂಡ್ ಆಗೋಗುತ್ತಲ್ಲ, ಅದಾದಮೇಲೆ ಬರೋ ಫೈನಾನ್ಷಿಯಲ್ ಇಯರ್ FY23ಯಲ್ಲಿ ಕೊಟ್ಯಾಕ್ ಸೆಕ್ಯೂರಿಟಿ ಅವರು ಸೆಕ್ಟರ್ ರಿಲೇಟೆಡ್ ಆಗಿ ಯಾವ ಸ್ಟಾಕ್ಸ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡೋದಕ್ಕೆ ಪಾಸಿಬಿಲಿಟಿ ಇರುತ್ತೆ, ಯಾವ ಸೆಕ್ಟರ್ಸ್ ತಗೊಂಡಿದ್ದಾರೆ ಅದರಲ್ಲಿ ಟಾಪಿಕ್ಸ್ ನಾವು ರಿಲೇಟೆಡ್ ಆಗಿರೋ ಟಾಪಿಕ್ಸ್ನ ಮೆನ್ಷನ್ ಮಾಡ್ತಾ ಒಂದು ಲಿಸ್ಟ್ ಆದರೆ ರಿಲೀಸ್ ಮಾಡಿದ್ದಾರೆ. ಆ ಲಿಸ್ಟ್ನು ನಿಮಗೆ ಇಮೇಜ್ನು ಇವತ್ತು ಟೆಲಿಗ್ರಾಮ್ನಲ್ಲಿ 6 PM ನಲ್ಲಿ ಇರುತ್ತೆ. ಇಲ್ಲಿ ನೇಮ್ಸ್ ಎಲ್ಲ ಓದ್ತಾ ಹೋದ್ರೆ ತುಂಬ ಟೈಮ್ ಹಿಡಿಸುತ್ತೆ. ನೀವು ಒಂದು ವೇಳೆ ಟೆಲಿಗ್ರಾಮ್ನಲ್ಲಿ ಏನಾದರೂ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಅಂತ ನೀವು ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ ಕಾಣಿಸುತ್ತೆ. ನೀವು ಜಾಯ್ನ್ ಆದರೆ ನಿಮಗೆ ಇದರ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಕೊಟ್ಯಾಕ್ ಸೆಕ್ಯೂರಿಟಿ ಅವರು ಮೆನ್ಷನ್ ಮಾಡ್ತಿರೋ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ 2022ನಲ್ಲಿ FY23ಯಲ್ಲಿ ಸ್ಟಾಕ್ಸಿಂದ ನಾವು ಹಣ ಸಂಪಾದನೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಮೋಸ್ಟ್ಲಿ ಕನ್ಸಲ್ಟೇಷನ್ ಆರ್ ಕರೆಕ್ಷನ್ ನೆಕ್ಸ್ಟ್ ಕಮ್ಮಿಂಗ್ ಇಯರಲ್ಲಿ ಇರುತ್ತೆ ಅಂತ. ಬಿಕಾಸ್ ವೈರಸ್ ಆದಮೇಲೆ ಮಾರ್ಕೆಟಲ್ಲಿ ಒಂದು ಸಿಗ್ನಿಫಿಕೆಂಟ್ ರ್ಯಾಲಿ ಬಂದಿದೆ ಅಲ್ವಾ, ಇಲ್ಲಿವರೆಗೂ ಈ ರ್ಯಾಲಿಲಿ ಕಾಣಿಸಿದೆ. ಬಟ್ ನೆಕ್ಸ್ಟ್ ಕನ್ಸಲ್ಟೇಷನ್ ಕಾಣಿಸುತ್ತೆ, ಮಾರ್ಕೆಟ್ನಲ್ಲಿ ದೊಡ್ಡದಾಗಿ ರ್ಯಾಲಿ ಇರಲ್ಲ ಅಂತ ಕೊಟ್ಯಾಕ್ ಸೆಕ್ಯೂರಿಟಿ ಅವರು ಭಾವಿಸ್ತಾ ಇದ್ದಾರೆ. ನೀವೇನು ಅನ್ಕೊತಾ ಇದ್ದೀರಾ? 2022 ಆರ್ FY23ಯಲ್ಲೂ ಈ ಥರ ಗೇನ್ಸ್ ಬಂದಿಲ್ಲ ಅಂದರೆ ಯಾವುದೋ ಒಂದು ಸ್ವಲ್ಪ ಪಾಸಿಟಿವ್ ಗೇನ್ಸ್ ಇರುತ್ತಾ ಅನ್ಕೊತಾ ಇದ್ದೀರಾ? ಇಲ್ಲಾಂದರೆ ಇಲ್ಲಿಂದ ಓವರ್ ದ ಪೀರಿಯಡ್ ಮಾರ್ಕೆಟ್ ಕನ್ಸಾಲ್ಟೇಟ್ ಆಗಿ ಸ್ವಲ್ಪವರೆಗೂ ಡೌನ್ ಸೈಡ್ ಮೂವ್ ಆಗಿ ತುಂಬ ಟೈಮ್ ಆದಮೇಲೆ ಅಗೇನ್ ನಮಗೆ ಬುಲ್ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತಾ ಅಂತ ಅನ್ಕೊತಾ ಇದ್ದೀರಾ? ನಾನಾದರೆ ಇವತ್ತು ಕರೆಕ್ಷನ್ ಬಂದಿದೆ ಅಲ್ವಾ,
16,400 ಅಲ್ಲಿವರೆಗೂ ಇರುತ್ತೆ. ಅಗೇನ್ ತಿರ್ಗಾ ಮಾರ್ಕೆಟ್ ರ್ಯಾಲಿ ಆಗತ್ತೆ ಅಂತ ಅನ್ಕೊಂತಾ ಇದೀನಿ. ಬುಲ್ ಮಾರ್ಕೆಟ್ ನಲ್ಲೇ ಇದೀವಿ ಅಂತ ಅನ್ಕೊಂತಾ ಇದೀನಿ. ಸೊ ಮಾರ್ಕೆಟ್ ಕನ್ಸಲ್ಟೇಷನ್ ಅಲ್ಲ, ಬುಲ್ ಮಾರ್ಕೆಟ್ ಅನ್ಕೊಂತಾ ಇದೀನಿ. ಬಟ್ ನೀವು ಇಲ್ಲಿಂದ ಕನ್ಸಲ್ಟೇಷನ್ ರೇಂಜ್ ಡೌನ್ ಇರುತ್ತೆ ಅಂತ ಅನ್ಕೊಂತಾ ಇದ್ರಾ, ಇಲ್ಲ ನೆಕ್ಸ್ಟ್ ಕಮಿಂಗ್ ಮಂತ್ ನಲ್ಲಿ ಮಾರ್ಕೆಟ್ ಸ್ಟ್ರಾಂಗ್ ರ್ಯಾಲಿ ಇರುತ್ತೆ ಅಂತ ನಾವು ವಿಟ್ನೆಸ್ ಮಾಡಬಹುದು ಅನ್ನೋದು ನೀವೇನ್ ಅನ್ಕೊಂತಾ ಇದ್ರ ಅನ್ನೋದು ನಿಮ್ಮ ಒಪಿನಿಯನ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಇದಕ್ಕೆ ಇವ್ರು ಮೆನ್ಷನ್ ಮಾಡ್ತಿರೋದು ಒಂದೇ ಪಾಯಿಂಟ್, ನಿಫ್ಟಿ ತುಂಬಾ ರಿಚ್ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ, ಹೈಯರ್ PE ಮಲ್ಟಿಪಲ್ಸ್ ನಲ್ಲಿ ಇದೆ ಅಂತ. PE ಮಲ್ಟಿಪಲ್ಸ್ ಬಿಸ್ನೆಸ್ ಇಂದ ಚೇಂಜ್ ಆಗೋಗುತ್ತೆ. ಕಂಪನೀಸ್ ಅಲ್ಲಿ ನಿಫ್ಟಿಲಿರೋ ಕಂಪನೀಸ್ ಎಲ್ಲಾನು ಬೆಟರ್ ಆಗಿ ಎರ್ನಿಂಗ್ಸ್ ನ ಪೋಸ್ಟ್ ಮಾಡಿದೆ ಅಂದ್ರೆ ಪ್ರೈಸ್ ಟು ಎರ್ನಿಂಗ್ಸ್ ಡಿನಾಮಿನೇಟರ್ ಇರೋದಲ್ಲ, ಅದು ನಮಗೆ ಎರ್ನಿಂಗ್ಸ್ ಆಗೋದ್ರಿಂದ ಆಟೋಮೆಟಿಕ್ ಆಗಿ PE ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಅದೇ ತರ ನೆಕ್ಸ್ಟ್ ಇಯರ್ ನಲ್ಲಿ ಯಾವ ಸೆಕ್ಟರ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಇವ್ರು ಅನ್ಕೊಂತಾ ಇದಾರೆ ಅಂದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್, ಇನ್ಶೂರೆನ್ಸ್, ಅದರ ಜೊತೆಗೆ ಆಟೋಮೊಬೈಲ್ಸ್, IT ಸರ್ವಿಸಸ್, ಆಯಿಲ್ ಅಂಡ್ ಗ್ಯಾಸ್. ಮೋಸ್ಟ್ಲಿ ಈ ಸೆಕ್ಟರ್ಸ್ ನೆಕ್ಸ್ಟ್ FY23 ನಲ್ಲಿ ಬೆಟರ್ ಆಗಿ ಪರ್ಫಾರ್ಮ್ ಮಾಡುತ್ತೆ ಅಂತ, ಸ್ಪೆಷಲಿ ಸ್ಟಾರ್ಟಿಂಗ್ 3 ಮಂತ್ಸ್ ನಲ್ಲಿ ಬೆಟರ್ ಆಗಿ ಇದರಿಂದಾನೇ ರಿಟರ್ನ್ಸ್ ಬರುತ್ತೆ ಅಂತ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತ ಇವರು ಸ್ಟೇಟ್ಮೆಂಟ್ ನ ಮಾಡ್ತಿದ್ದಾರೆ. ನೆಕ್ಸ್ಟ್ ಜೂಬ್ಲಿಯಂಟ್ ಫುಡ್ ಬಗ್ಗೆ ಮಾತಾಡ್ಕೊಳ್ಳೋಣ. ಒಂದು ವೇಳೆ ನೀವೇನಾದರೂ ಕನ್ಸಂಪ್ಷನ್ ಥೀಮ್ ಪ್ಲೇ ಮಾಡಬೇಕು ಅನ್ಕೊಂತಾ ಇದ್ರಿ, ಸ್ಟಾಕ್ಸ್ ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ, ಜೂಬ್ಲಿಯಂಟ್ ಫುಡ್ ವರ್ಕ್ಸ್ ರಿಲೇಟೆಡ್ ಆಗಿ ನೀವು ಸ್ವಲ್ಪ ಸ್ಟಡಿ ಅಂತೂ ಮಾಡಬಹುದು. ರೀಸೆಂಟ್ ಹೈಯಿಂದನೂ ಸ್ಟಾಕ್ ನಿಯರ್ಲಿ 25% ನಿಯರ್ಲಿ ರೀಸೆಂಟ್ ಆಗಿ ಫಾಲ್ ಆಗಿ ಕರೆಕ್ಟ್ ಆಗಿದೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವು ಜ್ಞಾಪಕ ಇಟ್ಕೋಬೇಕಾರೋದು, ನೀವು ಯಾರಾದರೂ ಪಿಜ್ಜಾ ಪ್ರೈಸಸ್ ನ ಟ್ರ್ಯಾಕ್ ಮಾಡ್ತಿದ್ರೆ, ಡೊಮಿನೋಸ್ ಇರೋ ಪಿಜ್ಜಾ ಪ್ರೈಸಸ್ ಅಂದ್ರೆ ಬೇರೆ ಪಿಜ್ಜಾ ಮೇಕರ್ಸ್ ಅವರು ಕೋಟ್ ಮಾಡ್ತಿರೋ ಪ್ರೈಸಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ, ಅದರಿಂದ ಮೋರ್ಗನ್ ಸ್ಟ್ಯಾನ್ಲಿ ಅವರು ಮಾಡಿರೋ ಚಾನಲ್ ಸೀಕಿಂಗ್ ನಲ್ಲಿ ಇವರು ಫ್ರಾಂಚೈಸೀಸ್ ಆಗಿ ರನ್ ಮಾಡ್ತಿರೋ ಡೊಮಿನೋಸ್ ಪಿಜ್ಜಾ ಪ್ರೈಸಸ್ ನ ಜಾಸ್ತಿ ಮಾಡೋದಕ್ಕೆ ಪಾಸಿಬಿಲಿಟಿ ಇರುತ್ತಂತ. ಇವನ್ ಆ ತರ ಜಾಸ್ತಿ ಮಾಡಿದ ಮೇಲೇನು 5 to 6% ಜಾಸ್ತಿ ಮಾಡಿದ ಮೇಲೇನು ಒಂದು ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಈ ಡೊಮಿನೋಸ್ ಅವ್ರಿಗೆ ನೆಕ್ಸ್ಟ್ ಇರೋ ಪಿಜ್ಜಾ ಪ್ಲೇಯರ್ಸ್ ಗೆ, ಲೈಕ್ ಪಿಜ್ಜಾ ಹಟ್ ಆದ್ರೂ ಬೇರೆ ಪಿಜ್ಜಾ ಪ್ಲೇಯರ್ಸ್ ಇರ್ತಾರಲ್ಲ ಅವ್ರಿಗೂ ಡಿಫರೆನ್ಸ್ ಇರುತ್ತಂತ. ಅದರಿಂದ ಫರ್ದರ್ ಆಗಿ ಇವರು ಪ್ರೈಸಸ್ ನ ಜಾಸ್ತಿ ಮಾಡೋದಕ್ಕೆ ಸ್ಕೋಪ್ ಇರುತ್ತೆ ಅಂತ. ಪಿಜ್ಜಾ ಪ್ರೈಸಸ್ ನು ತುಂಬಾ ಕಮ್ಮಿಯಾಗಿ ಮೈಂಟೈನ್ ಮಾಡ್ತಾ ಇರೋದ್ರಿಂದ ಆ ಸ್ಪೇಸ್ ಇರುತ್ತೆ ಇವ್ರಿಗೆ ಪಿಜ್ಜಾ ಪ್ರೈಸಸ್ ನ ಜಾಸ್ತಿ ಮಾಡೋ ಸ್ಪೇಸ್ ಇರೋದ್ರಿಂದ ಇಲ್ಲಿಂದ ಫರ್ದರ್ ಆಗಿ ಜೂಬ್ಲಿಯಂಟ್ ಫುಡ್ ವರ್ಕ್ ನ ಪಾಸಿಟಿವ್ ಆಗಿ ನೋಡ್ತಾ 5,000 rupees ಪರ್ ಶೇರ್ ಟಾರ್ಗೆಟ್ ಕೊಡ್ತಾ ಮೋರ್ಗನ್ ಸ್ಟ್ಯಾನ್ಲಿ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಗ್ರೇಟರ್ ಈಸ್ಟರ್ನ್ ಶಿಪ್ಪಿಂಗ್ ಕಂಪನಿ, ಅದರ ಜೊತೆಗೆ ಐನಾಕ್ಸ್ ವಿಂಡ್ ಬಗ್ಗೆ ಮಾತಾಡ್ಕೊಳ್ಳೋಣ. GE ಶಿಪ್ಪಿಂಗ್ ಅವರು ಡಿಸೆಂಬರ್ 27 ಬೋರ್ಡ್ ಮೀಟಿಂಗ್ ಮಾಡಿ ಬೈಬ್ಯಾಕ್ ನ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಬೈಬ್ಯಾಕ್ ಅಂದ್ರೆ ಯಾವಾಗಾದ್ರೂ ಪ್ರೈಸ್ ನ ಹೈಯರ್ ಅಲ್ಲಿ ಇರುತ್ತೆ ಅಂತ ಪಾಸಿಟಿವ್ ಹೋಪ್ ಇಂದ ಸ್ಟಾಕ್ ಇವತ್ತು 8% ರ್ಯಾಲಿ ಆಗಿದೆ. ಇವನ್ ಐನಾಕ್ಸ್ ವಿಂಡ್ ಅವರು ಇದೇ ಸೇಮ್ ಡೇಟ್ ನಲ್ಲಿ ಡಿಸೆಂಬರ್ 27 ನಲ್ಲಿ ಬೋರ್ಡ್ ಮೀಟಿಂಗ್ ಮಾಡಿ ಫಂಡ್ ರೈಸ್ ಮಾಡ್ತೀವಿ ಅಂತ ಹೇಳ್ತಾ ಇರೋದ್ರಿಂದ ಸ್ಟಾಕ್ ನಿಯರ್ ಟು 2% ಮೂವ್ ಆಗಿದೆ. ನೆಕ್ಸ್ಟ್ ಮೆಡ್ಪ್ಲಸ್ ಲಿಸ್ಟಿಂಗ್ ಇವತ್ತು ನಡೆದಿದೆ, ನಿಯರ್ ಟು 30% ನಿಯರ್ಲಿ ಲಿಸ್ಟಿಂಗ್ ಗೇನ್ಸ್ ಬಂದಿದೆ. ಇದರ ಜೊತೆಗೆ ಪ್ರೆಸೆಂಟ್ ಇರೋ IPO ರಿಲೇಟೆಡ್ ಆಗಿ ಆಕ್ಟಿವ್ ಆಗಿ ಟ್ರೇಡ್ ಆಗ್ತಿರೋ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಸ್ ಡೇಟಾ ನಿಮಗೆ ಡೇಟಾ ಪ್ಯಾಟರ್ನ್ಸ್ 59% ಲಿಸ್ಟಿಂಗ್ ಗೇನ್ಸ್ ಬರುತ್ತೆ ಅಂತ ಇದೆ. ಅಂಡ್ ಸುಪ್ರಿಯಾ ಲೈಫ್ ಸೈನ್ಸ್ ಅವರಿಗೆ 54% ವರೆಗೂ ಲಿಸ್ಟಿಂಗ್ ಗೇನ್ಸ್ ಬರುತ್ತೆ ಅನ್ನೋ ತರ ಡೇಟಾ ನಮಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ GPD ಇನ್ಫ್ರಾ ಬಗ್ಗೆ ಮಾತಾಡ್ಕೊಳ್ಳೋಣ. 89 rupees ವರೆಗೂ ಸ್ಟಾಕ್ ಪ್ರೈಸ್ ನಲ್ಲಿ ರ್ಯಾಲಿ ಆಗಿದೆ. ಇದಕ್ಕೆ ರೀಸನ್ ಮಾರ್ಕೆಟ್ ಓಪನಿಂಗ್ ಮುಂಚೆನೆ ಇವರಿಗೆ ಎಕ್ಸ್ಚೇಂಜ್ ಗೆ ಹೇಳ್ತಿರೋದು, ಇವರಿಗೆ 188 crores ನಿಯರ್ಲಿ ಒಂದು ಆರ್ಡರ್ ಬಂದಿದೆ ಅಂತ. 188 crores ಆರ್ಡರ್ ಚಿಕ್ಕದೇ ಅಂತ ನಮ್ಗೆ ಕಾಣಿಸುತ್ತೆ, ಆದ್ರೆ ಕಂಪನಿ ಒಂದು ಮಾರ್ಕೆಟ್ ಕ್ಯಾಪಿಟಲ್ ನೋಡಿ 250 crores ಕ್ಯಾಪಿಟಲ್ ಇರೋ ಕಂಪನಿಗೆ 188 crores ಆರ್ಡರ್ ಬರೋದಂದ್ರೆ ಒಂದು ಬಿಗ್ ಆರ್ಡರ್ ಅಂತ. ಇನ್ ಟರ್ಮ್ಸ್ ಆಫ್ ಸೈಜ್ ಆಫ್ ಆರ್ಡರ್ ನೋಡಿದ್ರೆ ಅದಕ್ಕೋಸ್ಕರ ಇವತ್ತು ಸ್ಟಾಕ್ ಅಲ್ಲಿ ಮೂವ್ ಕಾಣಿಸಿದೆ. ನೆಕ್ಸ್ಟ್ ಸಾಮ್ ಡಿಸ್ಟಿಲರೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು 27 ಬೋರ್ಡ್ ಮೀಟಿಂಗ್ ಮಾಡಿ ಇವರು ಪ್ರೀವಿಯಸ್ ಆಗಿ ಪ್ರಪೋಸ್ ಮಾಡಿರೋ ರೈಟ್ಸ್ ಇಶ್ಯೂಗೆ ಪ್ರೈಸ್ ನ ಫಿಕ್ಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಲೈಕ್ ಯಾವ ಪ್ರೈಸ್ ಅಲ್ಲಿ ಶೇರ್ ಹೋಲ್ಡರ್ಸ್ ರೈಟ್ ಇಶ್ಯೂನ ಅಲಾಟ್ ಮಾಡ್ತಾರೆ ಅನ್ನೋದು ಡಿಸೆಂಬರ್ 27 ಡಿಕ್ಲೇರ್ ಮಾಡ್ತೀವಿ ಅಂತ ಕಂಪನಿ ಅಪ್ಡೇಟ್ ಮಾಡಿದೆ. ನೆಕ್ಸ್ಟ್ ಸಿನಿಸಿಸ್ ಟೆಕ್ ಇವತ್ತು 20% ನಿಯರ್ಲಿ ಸ್ಟಾಕ್ ಪ್ರೈಸ್ ಅಲ್ಲಿ ರ್ಯಾಲಿ ಆಗಿದೆ. ಇದು ಮೇಕಿಂಗ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಂಬಂಧಿಸಿರುವ ಕಂಪನಿ. ಇವರು ಇಂಜಿನಿಯರಿಂಗ್, ಜಿಯೋ ಸ್ಪೇಷಲ್, ಅದರ ಜೊತೆಗೆ IT ಸೊಲ್ಯೂಷನ್ ರಿಲೇಟೆಡ್ ಆಗಿ ಬಿಸ್ನೆಸ್ ಕೊಡ್ತಾ ಇರ್ತಾರೆ. ಇವರು ಇದೇ ಸೆಗ್ಮೆಂಟ್ ಅಲ್ಲಿ ಬಿಸ್ನೆಸ್ ಮಾಡ್ತಿರೋ ಅಲಿಗ್ರೋ ಟೆಕ್ನಾಲಜಿ ಅವ್ರನ್ನ ಅಕ್ವೈರ್ ಮಾಡ್ತಾ ಇದಾರೆ ಅನ್ನೋದ್ರಿಂದ ನಿಯರ್ ಟು 68 crores ಕೊಟ್ಟು ಇವರು ಅಕ್ವೈರ್ ಮಾಡ್ತಾ ಇದಾರೆ ಅಂತ ಬಂದ ತಕ್ಷಣನೇ ಫರ್ದರ್ ಆಗಿ ಇವರ ಬಿಸ್ನೆಸ್ ನಲ್ಲಿ ನಂಬರ್ಸ್ ಇಂಪ್ರೂವ್ಮೆಂಟ್ ಇರುತ್ತೆ ಅಂತ ಒಂದು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ಇಂದ ಸ್ಟಾಕ್ ಇವತ್ತು 20% ವರೆಗೂ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಗುಲ್ಶನ್ ಪೊಲೀಸಸ್ ಸ್ಟಾಕ್ ಇವತ್ತು ಅಪ್ಪರ್ ಸರ್ಕ್ಯೂಟ್ ನಲ್ಲಿ ಕ್ಲೋಸ್ ಆಗಿದೆ. ಇವ್ರು ಮಾಡ್ತಿರೋ ಅಪ್ಡೇಟ್ ಏನಂದ್ರೆ HSBC ಅವರಿಂದ ಇವರಿಗೆ 170 crores ನಿಯರ್ಲಿ ಲೋನ್ ಅಲಾಟ್ ಆಗಿದೆ ಅಂತ. ಈ ಲೋನ್ ಇವರು ಯೂಸ್ ಮಾಡಿಕೊಂಡು 500 KLPD ಮೀನ್ಸ್ 500 kiloliters ಪರ್ ಡೇ ಹತ್ರ ಇವರು ಇಥನಾಲ್ ನ ಪ್ರೊಡಕ್ಷನ್ ಮಾಡ್ತೀವಿ ಅಂತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಮಧ್ಯಪ್ರದೇಶನಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಇವರು ಅಪ್ಡೇಟ್ ಮಾಡಿದ್ದಾರೆ. ಸೊ ಇವರಿಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಆಗತ್ತೆ ಅಂತ ಒಂದು ಅಪ್ಡೇಟ್ ಇಂದ ಸ್ಟಾಕ್ ಇವತ್ತು ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಆಮಿ ಆರ್ಗಾನಿಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರ ಬಿಸ್ನೆಸ್ ರಿಲೇಟೆಡ್ ಆಗಿ ರೀಸ್ಟ್ರಕ್ಚರಿಂಗ್ ಅಪ್ಡೇಟ್ ಇಂದ ಸ್ಟಾಕ್ ಇವತ್ತು ಇಷ್ಟೊಂದು ರ್ಯಾಲಿ ಆಗಿದೆ. ಇವರಿಗೆ ಸಂಬಂಧಿಸಿರುವ ಗುಜರಾತ್ ಅಲ್ಲಿ ಇರೋ ಒನ್ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರೀಸ್ಟ್ರಕ್ಚರ್ ಮಾಡಿ ಪ್ರೆಸೆಂಟ್ ಯುಟಿಲೈಸೇಷನ್ ನ ಜಾಸ್ತಿ ಮಾಡ್ತೀವಿ ಅಂತ ಇವರು ಹೇಳ್ತಿದ್ದಾರೆ. ಮೀನ್ಸ್ ಇವ್ರಿಗಿರೋ ಎಕ್ಸಿಸ್ಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಬೆಟರ್ ಯುಟಿಲೈಸೇಷನ್ ತಗೊಂಡು ಬಂದು ಫಾರ್ಮಾ ಇಂಟರ್ಮೀಡಿಯೇಟ್ ಬಿಸ್ನೆಸ್ ನಲ್ಲಿ ಆಪರೇಷನ್ಸ್ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಇದನ್ನು ಸಿಂಪಲ್ ಆಗಿ ನೋಡಬೇಕಂದ್ರೆ ಪ್ರೆಸೆಂಟ್ ಇರೋ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಪ್ರೊಡ್ಯೂಸ್ ಮಾಡೋದಕ್ಕಂದ್ರೆ ಸ್ವಲ್ಪ ಬೆಟರ್ ಆಗಿ ಅಲ್ಲಿ ಪ್ರೊಡಕ್ಷನ್ ಮಾಡಿ ಈ ತರ ಮಾಡಿರೋ ಚೇಂಜಸ್ ಗೌರ್ಮೆಂಟ್ ಇಂದನು ಕ್ಲಿಯರೆನ್ಸ್ ಇವರಿಗೆ ಬಂದಿರೋ ತರ ಇವ್ರ ಸ್ಟೇಟ್ಮೆಂಟ್ ಅಲ್ಲಿ ಕಾಣಿಸ್ತಾ ಇದೆ.
ನೆಕ್ಸ್ಟು ಜಿ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಸ್ಟಾಕ್ 3% ವರೆಗೂ ಫಾಲ್ ಆಗಿದೆ. ಸ್ಪೆಷಲಿ ಮೀಡಿಯಾ ಕಂಪನೀಸ್, ಮೋಸ್ಟ್ ಆಫ್ ದ ಕಂಪನೀಸ್ ಇವತ್ತು ತುಂಬ ಕಾಂಪಿಟೇಷನ್ನ ಫೇಸ್ ಮಾಡ್ತಿದೆ. ಇದು ಬೇರೆ ಮೀಡಿಯಾ ಚಾನಲ್ಸಿಂದ ಅಲ್ಲ, OTT ಪ್ಲಾಟ್ಫಾರ್ಮ್ಸಿಂದ. ನೀವು ಗಮನಿಸಿದ್ರೆ ಹಾಟ್ಸ್ಟಾರ್ ಆದರೂ, ನೆಟ್ಫ್ಲಿಕ್ಸ್ ಆದರೂ, ಅಮೆಜಾನ್ ಪ್ರೈಮಲ್ಲಿ ಇಂಡಿಯಾದಲ್ಲಿ ದೊಡ್ಡ ಮೊತ್ತದಲ್ಲಿ ಇನ್ವೆಸ್ಟ್ ಮಾಡ್ತಿದೆ. ಸ್ಪೆಷಲಿ ನೆಟ್ಫ್ಲಿಕ್ಸು ಲಾಸ್ಟ್ 2 ಇಯರ್ಸ್ನಲ್ಲಿ 3000 crores ನಿಯರ್ಲಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಇವನ್ ಅಮೆಜಾನ್ ಅವರು ಮಂತ್ಲಿ ಆವರೇಜ್ ಯೂಸರ್ ಆಕ್ಟಿವಿಟಿ ಹಾಟ್ಸ್ಟಾರ್ ಅಲ್ಲಿ 192 ಮಿಲಿಯನ್ಸ್ ಇದ್ರೆ, ಈ ಜಿ ಎಂಟರ್ಟೈನ್ಮೆಂಟ್ ಅವರಿಗೆ ಸಂಬಂಧಿಸಿರೋ G5 ನಲ್ಲಿ, ಅದರ ಜೊತೆಗೆ ಸೋನಿ ಅವ್ರಿಗೆ ಸಂಬಂಧಿಸಿರೋ OTT ಪ್ಲಾಟ್ಫಾರ್ಮ್ ಸೋನಿ ಲೀವ್ ಅಲ್ಲಿ ಇವರಿಬ್ಬರಿಗೂ ಕಂಬೈನ್ ಮಾಡ್ತಾರೆ 140 ಮಿಲಿಯನ್ ನಿಯರ್ಲಿ ಇದೆ. ಸೊ ಯೂಸರ್ ಬೇಸ್ ಆದರೆ ಸ್ವಲ್ಪ ಸಿಗ್ನಿಫಿಕೆಂಟ್ ಆಗೇ ಇದೆ. ಆದರೆ ಇವರಿಬ್ಬರ ಮಧ್ಯದಲ್ಲಿ OTT ಪ್ಲಾಟ್ಫಾರ್ಮ್ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಆಗಿ ಟೆಕ್ ಪ್ಲಾಟ್ಫಾರ್ಮ್ಸ್ನ ಬಿಲ್ಡ್ ಮಾಡೋದೇ ಒಂದೇ ಅಲ್ಲ, ಅದರಲ್ಲಿ ಪ್ರೊವೈಡ್ ಮಾಡೋ ಕಂಟೆಂಟೂ ಇಂಪಾರ್ಟೆಂಟ್. ಅದರಿಂದ ಮಾರ್ಕೆಟ್ ಇದನ್ನು ಒಂದು ಸ್ಟ್ರಾಂಗ್ ಎಕ್ಸ್ಪೆಕ್ಟೇಷನ್ ಅಂತಾನೆ ಇದೆ. ಈಗ ಬರ್ತಿರೋ ಎಕ್ಸ್ಪೆಕ್ಟೇಷನ್ ಪ್ರಕಾರ ಜಿ ಎಂಟರ್ಟೈನ್ಮೆಂಟ್ ಅದರ ಜೊತೆ ಸೋನಿ ಅವರು ಇಬ್ಬರೂ ಕಂಬೈನ್ ಆದ್ಮೇಲೆ 3000 crores ಪರ್ ಇಯರ್ ಖರ್ಚು ಮಾಡಿ ಈ OTT ಪ್ಲಾಟ್ಫಾರ್ಮ್ ನ ಡೆವಲಪ್ ಮಾಡ್ತಾರಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ. ಇಫ್ ಇನ್ ಕೇಸ್ ಅದೇ ತರ ನಡೆದ್ರೆ, ಇವ್ರು ತಗೊಂಡ್ ಬರೋಕಾದ್ರೆ ಬೇರೆ ಕಾಂಪಿಟೇಟರ್ಸ್ OTT ಕಾಂಪಿಟೇಟರ್ಸ್ ಬೀಟ್ ಮಾಡ್ತಾ ಇವರು ಇಂಡಸ್ಟ್ರಿ ಕಡೆ ಮೂವ್ ಆದ್ರೆ ಒಂದು ಗೇಮ್ ಚೇಂಜರ್ ಆಗತ್ತೆ. ಬಟ್ ಇದಕ್ಕೆ ಟೈಮ್ ಬೇಕಾಗತ್ತೆ. ಇದು ಇಮಿಡಿಯೇಟ್ ಆಗಿ ನಡೆಯುವಂತ ಕೆಲಸ ಅಲ್ಲ ಅಂತ ನಮಗೆ ಅರ್ಥ ಆಗತ್ತೆ. OTT ಪ್ಲಾಟ್ಫಾರ್ಮ್ ರಿಲೇಟೆಡ್ ಆಗಿ ಕ್ರೇಜ್ ನಮಗೆ ಅರ್ಥ ಆಗ್ತಾ ಇರುತ್ತೆ. ಅದರಿಂದ ಸೊ ಟುವರ್ಡ್ಸ್ 300 rupees ವರೆಗೂ ಒಂದು ವೇಳೆ ಸ್ಟಾಕ್ ಫಾಲ್ ಆಗ್ತಾ ಇದ್ರೆ ನಾವು ಅದು ಒಳ್ಳೆ ವ್ಯಾಲ್ಯೂ ಅಂತ ನೋಡಬಹುದು. ನಿನ್ನೆ ಜಿ ಎಂಟರ್ಟೈನ್ಮೆಂಟ್ ಒಂದು ಕಾನ್ಫರೆನ್ಸ್ ಕಾಲ್ ನಡೆದಿದೆ. ಅದರಲ್ಲಿ ಇವರು ಮೆನ್ಷನ್ ಮಾಡ್ತಾ ಇರೋದು ಸ್ಪೋರ್ಟ್ಸ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಇವರು ತುಂಬಾ ಜಾಸ್ತಿ ಫೋಕಸ್ ಮಾಡ್ತೀವಿ ಅಂತ. ಈ ಮರ್ಜರ್ 8 to 10 months ಒಳಗೆ ಕಂಪ್ಲೀಟ್ ಆಗತ್ತೆ ಅಂತ ಇವರು ಹೇಳ್ತಿದ್ದಾರೆ. ಮಿನಿಮಮ್ 8 months ಹತ್ರ ಆಗತ್ತೆ ಅಂತ ಹೇಳ್ತಿದ್ದಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಇಲ್ಲಿವರೆಗೂ ಮರ್ಜರ್ ಆದ್ರೆ ಕಂಪ್ಲೀಟ್ ಆಗಿಲ್ಲ. ಜಸ್ಟ್ ಬೋರ್ಡ್ ಅದನ್ನು ಪ್ರತಿಪಾದನೆ ಮಾಡಿದೆ. ಜಿ ಎಂಟರ್ಟೈನ್ಮೆಂಟ್ ಬೋರ್ಡು ಎಸ್ ನಾವು ಸೋನಿ ಮರ್ಜರ್ ಜೊತೆ ಮರ್ಜ್ ಆಗಬೇಕು ಅಂತ ಅನ್ಕೊಂತಾ ಇದೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕು. ಇನ್ಫ್ಯಾಕ್ಟ್ ಶೇರ್ ಹೋಲ್ಡರ್ಸ್ ಒಬ್ಬರೇ ಅಲ್ಲ, ಸ್ಟಾಕ್ ಎಕ್ಸ್ಚೇಂಜ್ ಆದ್ರೂ, ಸೆಬಿ ಆದ್ರೂ, NCLT ಇಂದನೂ ಅಪ್ರೂವಲ್ಸ್ ಬರಬೇಕಾಗತ್ತೆ. ಬಟ್ ಇವೆಲ್ಲಾನು ಆಟೋಮೆಟಿಕ್ ಆಗಿ ಟೈಮ್ಗೆ ಬರುತ್ತೆ ಅಂತ ಅನ್ಕೋಬಹುದು. ಬರಬೇಕಾಗಿರೋದಲ್ಲ ಶೇರ್ ಹೋಲ್ಡರ್ಸ್ ಅಪ್ರೂವಲ್ಸ್. ಅಂಡ್ ಶೇರ್ ಹೋಲ್ಡರ್ಸ್ ಇಂಡಸ್ಕೋ ಅವರು ಅಂಡ್ OFA ಅವರು ಇವರಿಬ್ಬರು 17% ಶೇರ್ನ ಹೋಲ್ಡ್ ಮಾಡ್ತಾ ಇರೋದ್ರಿಂದ ಇವರು ಯಾವ ತರ ಸ್ಟ್ಯಾಂಡ್ ತಗೊಂತಾರ ಅನ್ನೋದು ಮಾರ್ಕೆಟ್ ಅಬ್ಸರ್ವ್ ಮಾಡ್ತಾ ಇದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿಫ್ಟಿ ಸಪೋರ್ಟ್ 16,950 ಅಂಡ್ ರೆಸಿಸ್ಟೆಂಟ್ 17,180. ಬ್ಯಾಂಕ್ ನಿಫ್ಟಿ ಸಪೋರ್ಟ್ 34,940 ಅಂಡ್ ರೆಸಿಸ್ಟೆಂಟ್ 35,640. ಡಿಸೆಂಬರ್ ಮಂತ್ಲಿ ಎಕ್ಸ್ಪೈರ್ ಕಾಂಟ್ರಾಕ್ಟ್ ಡೇಟಾ, ಈವನ್ ಜನವರಿಯಲ್ಲಿ ವೀಕ್ಲಿ ಅಂಡ್ ಮಂತ್ಲಿ ಎಕ್ಸ್ಪೈರಿ ಡೇಟಾ ನೀವು ಗಮನಿಸಿದ್ರೆ ಇಲ್ಲಿಂದ ಟಾಪ್ ಸೈಡ್ಗೆ ಹೋಗ್ತಿದ್ರೆ 17,200 ಹತ್ರ ಡೇಟಾ ನಮಗೆ ಸ್ವಲ್ಪ ಸಿಗ್ನಿಫಿಕೆಂಟ್ ಆಗಿ ಬಿಲ್ಡ್ ಆಗ್ತಿದೆ. ಡಿಸೆಂಬರ್ ಮಂತ್ಲಿಲಿ ಇವನ್ ವೀಕ್ಲಿಲೂ ಇರೋ ಕಾಂಟ್ರಾಕ್ಟ್ ಅಲ್ಲಿನೂ ಸಿಮಿಲರ್ ಪ್ಯಾಟರ್ನೇ ಕಾಣಿಸ್ತಾ ಇದೆ. ಸೊ ಇಮಿಡಿಯೇಟ್ ಆಗಿ ನಮಗೆ ಮಾರ್ಕೆಟ್ ಇಲ್ಲಿಂದ ಟಾಪ್ ಸೈಡ್ಗೆ ಬರ್ತಿದ್ರೆ 17,180 to 17,200 ಮಾರ್ಕೆಟ್ ಹತ್ರ ನಾವು ಸ್ವಲ್ಪ ಗಮನಿಸಬೇಕು. ಇಲ್ಲಿಂದ ಡೌನ್ ಸೈಡ್ಗೆ ಬರ್ತಿದ್ರೆ 16,950 ಇಂಟ್ರಾಡೇ ಪರವಾಗಿನೂ ಲೆವೆಲ್ಸ್. ಬಟ್ ಆಪ್ಷನ್ ಚೈನ್ ಡೇಟಾ ಪ್ರಕಾರ ಮಂತ್ಲಿ ಅದರ ಜೊತೆಗೆ ನೆಕ್ಸ್ಟ್ ವೀಕ್ಲಿ ಬರ್ತಿರೋ ಕಾಂಟ್ರಾಕ್ಟ್ ಡೇಟಾ ಪ್ರಕಾರ ನೋಡಿದ್ರೆ 16,800. ನೀವು ಮಂತ್ಲಿಯಲ್ಲೂ ಗಮನಿಸಬಹುದು 50,000 ನಿಯರ್ಲಿ ಕಾಂಟ್ರಾಕ್ಟ್ಸ್ ಮಂತ್ಲಿಯಲ್ಲಿ ಬಿಲ್ಡ್ ಆಗ್ತಿದೆ. ನೆಕ್ಸ್ಟ್ ಕಮಿಂಗ್ ವೀಕ್ಸ್ ನಲ್ಲಿ ಜನವರಿಲಿ ಸಂಬಂಧಿಸಿರೋ ವೀಕ್ಸ್ ಅಲ್ಲೂ ಸಿಮಿಲರ್ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಅದರಿಂದ 16,800 ಇಂಪಾರ್ಟೆಂಟ್ ಅಂಡ್ ಸಪೋರ್ಟ್ ಆಗಿ ಗಮನಿಸಬಹುದು ನಾವು. ಡೌನ್ ಸೈಡ್ 16,800 ಅಂಡ್ ಟಾಪ್ ಸೈಡ್ 17,200 ಇಮಿಡಿಯೇಟ್ ಆಗಿ ಅದು ಬ್ರೇಕ್ ಆದ್ರೆ ಅಲ್ಲಿಂದ ಫಾರ್ಮ್ ಆಗ್ತಿರೋ ಡೇಟಾ ಪ್ರಕಾರ ನಾವು ನೆಕ್ಸ್ಟ್ ಲೆವೆಲ್ಸ್ನ ಗಮನಿಸೋಕೆ ಪ್ರಯತ್ನ ಮಾಡೋಣ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಿಮಗೆ ಫರ್ದರ್ ಕಂಟಿನ್ಯೂ ಆಗಿ ಮಾರ್ಕೆಟಲ್ಲಿ ಟೈಮ್ ಟು ಟೈಮ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ ಕಾಣಿಸುತ್ತೆ. ನೀವು ಜಾಯ್ನ್ ಆದರೆ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗುತ್ತೆ. ಥ್ಯಾಂಕ್ ಯು.